ಈಜು ಬರ್ತದೆ. ಹೌದ್ರಿ ಬರ್ತದೆ. ಈಜು ಭಾಳ ಈಜ್ತವೆ. 1 ಕಿಲೋಮೀಟ್ರ್ ಈಜ್ತವೆ. 1 ಕಿಲೋಮೀಟ್ರ್ ಅಂದ್ರೆ ಏನು ಸ್ವಲ್ಪ ಆಗೋದಲ್ರಿ ಅದು. ಅಲ್ಲಿಗೆ ನಾವು ದಮ್ ಹತ್ತೇವೆ ಅಂದ್ರೆ ಈಸದ್ ಬಿಡೋದು, ಕಾಲೇ ನೀರು ತುಳ್ಕೊಂತ ಹೋಗೋದು. ಚಂಡ್ ಮ್ಯಾಕ್ ಎತ್ಕೊಂಡು ಕಾಲು ನೀರು ತುಳ್ಕೊಂತ ಹೋಗಿದ್ವಿ. ಎಂಥ ಗುಂಡಿದ್ರು ಈಸಾಡೇವಿ. ಒಂದ್ಸಲ ನಾವೇನು ಮಾಡಿದ್ವಿ, ಹರನಗಿರಿ ಬಸಾಪುರ ಅಂತ ಅದಾವ್ರಿ ಇಲ್ಲಿ. ಕಲ್ಮುಚ್ಚ ಬಲಿ ತಗೊಂಡು ಹೋದ್ವಿ ಅಂದ್ರೆ ದೊಡ್ಡ ದೊಡ್ಡ ಮೀನು ಬೀಳವು. ಅಲ್ಲೇ ನಮಗೇನಾಗ್ಬಿಡ್ತ್ರಿ, ತಿರುಗುಣಿ ಮಡ ಬಂತಲ್ಲೇ. ತಿರುಗುಣಿ ಮಡ ಹೆಂಗ ಅಂತಂದ್ರೆ ಇದ್ರಿಗೆ ದೊಡ್ಡ ಹೊಳೆ ಏನು ಬರ್ತೈತಲ್ಲ, ಆ ನದಿ ಓಟು ಒಂದು ಕಡೆಗೆ ಸೇರ್ತೈತ್ರಿ. ಸೇರಿ ದೊಡ್ಡ ದೊಡ್ಡ ಬಂಡುಗಳಿಗೆ ನೀರು ಗುತ್ತೈತ್ರಿ. ಅದು ನೀರು ಗುದ್ದಿ ಹೊಳ್ಳಿ ರಿಟರ್ನ್ ತಿರ್ಗಾಕತ್ತೈತೆ. ಅದು ನೀರು ಹಿಂಗ ತಿರುಗಿ ಒಳಗೆ ಹಾಸಿ ಹೋಗ್ತೈತಿ. ಅಂಥದ್ರೊಳಗೆ ನಾವು ಸಿಕ್ಕಂಬಿಟ್ವಿ ಬಲಿ ತಗೊಂಡು. ಸಾಧಾರಣ ಒಂದು 10 ಮಂದಿ ಇದ್ವಿ ನಾವು. 10 ಮಂದಿನೂ ಸಿಕ್ಕಂಬಿಟ್ವಿ. ಅದು ಮತ್ತಿನ್ನು ಈಶ್ ಪಾರ ಹಾಕ್ಬೇಕು ಹೆಂಗ, ಸುಳಿ ಅಂತಾರಲ್ಲ. ಅದ ಸುಳಿ ಅಂತಾರಲ್ರಿ, ಅದಕ್ಕೆ ನಾವು ತಿರುಗುಣಿ ಮಡ ಅನ್ನೋದು. ಅದು ಏನಾಕತಿ, ತಿರುಗುಣಿ ಮಡ ಬರ್ಬೇಕಾದ್ರೆ ಈ ದೊಡ್ಡ ನದಿಯಾಗ ಇದ್ರಾಗ ಬರೋದಿಲ್ಲ. ಅದು ಅಷ್ಟು ನದಿನ ಒಂದೇ ಕಡೆ ಬರ್ತೈತಿ ನೋಡ್ರಿ. ಅಷ್ಟು ನೀರು ಆ ಕಡೆ ಅಗಲಿರ್ತೈತಿ. ಒಂದ್ ಕಡೆ ಬರ್ಬೇಕಾದ್ರೆ ದುಂಡಗ್ ಬರ್ತೈತಿ. ದುಂಡಗ್ ಬಂದು ಮುಂದಿದ್ರಿ ಕಲ್ಲು ಇರ್ತಾವು. ಆ ಕಲ್ಲಿಗೆ ಗುತ್ತತಿ ನೀರು. ಗುದ್ದಿ ಹಿಂದಕ್ಕೆ ಸರ್ದು ಹಿಂಗೆ ಹೊಳ್ಳಿ ರಿಟರ್ನ್ ಬಂಡಿ ಒಳಗೆ ಹಾಕಿ ಹೋಗ್ತೈತ್ರಿ. ಅದು ಸುಳಿ ತಿರುಗುಣಿ ಮಡ ಅಂತಾರೆ. ಮತ್ತೇನು ಮಾಡಿದ್ರಿ ಅವ್ರು? ಆವಾಗ ನಾವು ಏನು ಮಾಡಿದ್ವಿ, ನಡ ಸೆಂಟ್ರಿಗೆ ಒಂದು ಇದನ್ನು ಕಟ್ಟಿದ್ವಿ. ಹಗ್ಗ, ಒಂದು ಸಾಧಾರಣ 50 ಫೂಟಿನ ಹಗ್ಗ. 50 ಫೂಟಿನ ಹಗ್ಗ ನಡಿ ಸೆಂಟ್ರಿಗೆ ನಾವು ಹಗ್ಗ ಕಟ್ಟಿ ಅದನ್ನ ತಗೊಂಡು ಹೋಗಿ ಅಲ್ಲಿ 4 ಹುಡ್ರ ನಿಲ್ಲಿಸ್ತವೆ. ಸ್ವಲ್ಪ ನೀರಿದ್ದಲ್ಲೇ, ಸ್ವಲ್ಪ ನೀರು ಅಂದ್ರೆ ಒಂದು ಸೊಂಟ ಮಠ ಎದಿ ಮಠ ನೀರಿದ್ದಲ್ಲಿ ನಿಲ್ಲಿಸ್ತೇವೆ. ಅದು ಒಂದ್ ವೇಳೆ ನಾವು ತಪ್ಪಿಸ್ಕೊಂಡು ಬಲಿನ ತಪ್ಪಿಸ್ಕೊಂಡು ಹೋತು, ನೀರು ಇದು ನಾವು ಹೋದ್ವಿ ಅಂದ್ರೆ ಅವ್ರ ಮ್ಯಾಗ ಇದ್ದಾರೆ ಎಳ್ಕೋಬೇಕಾದ ಬಲಿನ. ನಾವು ಹೆಂಗ ಈಜ್ ಪಾರ್ ಆಗ್ತೀವಿ ಹಂಗ ಮಾಡ್ತಿರ್ತೇವೆ. ಅವಾಗ ನಾವು ಆ ತಿರುಗುಣಿ ಮಡಕ್ ಬಿದ್ದಾಗ ಏನಾಗ್ಬಿಡ್ತೀರಿ, ನಮ್ಮನ್ನ ಹಿಂಗೆ ತಿರುಗಿಸಕತ್ತದ. ಈಸ ಮುಂದೆ ಹಿಂಗೆ ತಿರುಗಿಸಿದ್ರೆ ಕಾಲು ಹಿಡಿದು ಜಗ್ದಂಗಾಗದು ಒಳಗೆ ನೀರು. ಮುಣಗೋದು ಹೇಳೋದು, ಮುಣಗೋದು ಹೇಳೋದು ಮಾಡೋದು. ಆಮೇಲೆ ಅದ್ರಾಗ ನಮ್ಮ ಅಣ್ಣ ಅಂತೇಳಿ ಒಬ್ಬತ್ತಿದ್ದನ್ರಿ, ಆತ ಐಡಿಯಾ ಹೇಳ್ದ. ಏನು ಹೇಳ್ದ, ನಾವು ಅಂಗಾತ ಈಸ್ಬೇಕು, ನಾವು ಅಂಗಾತ ಈಸಿದ್ರೆ ಪಾರ್ ಹಾಕವಿ, ಇಲ್ಲಂದ್ರೆ ಆಗೋದಲ್ಲ ಅಂತ ಹೇಳ್ದ. ಅವಾಗ ನಾವೇನು ಮಾಡಿದ್ವಿ ರೀ, ಅಂಗಾತ ಅಂದ್ರೆ ಕೈ ಕಾಲು ಮ್ಯಾಕ್ ಮಾಡಿ ಹಿಮ್ಮಾರ್ಲಿ ಈಸಕತ್ತಿದ್ವಿ. ಹಿಮ್ಮಾರ್ಲಿ ಈಸಕತ್ತಿದಾಗ ಅದು ದೇಹ ಮೇಲೆ ಆಗ್ಬಿಡ್ತಲ್ಲ, ದೇಹ ಒಜ್ಜಿ ತೆಳಗ್ ಬರ್ಲಿಲ್ಲ ನೋಡು. ದೇಹ ಮ್ಯಾಲೆ ಒಜ್ಜಿ ಆದಾಗ ಮ್ಯಾಲೆ ಹಗರ ಆಗ್ಬಿಡ್ತಲ್ಲ, ನಾವು ಈ ಸ್ಪಾರ್ ಆದ್ವಿ. ಅವಾಗ ಇನ್ನು ಉಳ್ದೋದ್ರ ಮತ್ತೆ ಅವ್ರನ್ನ ತಗೋಬೇಕಲ್ಲ, ಅವ್ರಿಗೆ ಹೆಂಗೆ ಗೊತ್ತಿ. ಅವಾಗ ನಾವು ಏನು ಮಾಡ್ತಿದ್ವಿ, ಆ ಹಗ್ಗನ ಒಗಿತಿದ್ವಿ ಬೀಸಿ ದಂಡ ನಿಂತ್ಕೊಂಡು. ಆ ಹಗ್ಗ ಹಿಡ್ಕೊಂಡ ತಕ್ಷಣ ನಾವು 3-4 ಮಂದಿ ಎಳ್ಕೊಂಡ್ಬಿಡ್ತಿದ್ವಿ. ಹಂಗ ತಿರುಗುಣಿ ಮಡ ಅಂದ್ರ ಅಂತಲ್ಲಿರ್ತದೆ, ಬೇರೆ ಕಡೆ ಇರೋದಲ್ಲ. ಅಂತಲ್ಲೇ ಆ ಬಂಡಿ ಒಳಗನು ಕೆಲವೊಂದು ಇವು ವಾಸ ಆಗಿರ್ತಾವು. ಏನ್ರಿ, ನೀರ್ನಾಯಿನೂ ಇರ್ತಾವು. ಅವು ನಮಗೇನು ಮಾಡೋದಲ್ಲ. ಅಕಸ್ಮಾತ್ ಅವು ಮರಿ ಪರಿ ಇದ್ದು ಕರ್ಕಂದ ಅಡ್ಡಾಡ್ತಿರ್ತಾವಲ್ಲ, ಅವಾಗ ನಾವು ಏನಾರ ಮಾಡಿ ಅಲ್ಲಿ ಹೋದ್ವಿ, ದಾರಿ ಮಾಡಕತ್ತಿದ್ವಿ ಅಂದ್ರೆ ಅದು ಬಿಡೋದಿಲ್ಲ, ಅದು ಬೆನ್ನು ಹತ್ತತಿ. ಅದು ಒಂದಲ್ಲ, ಅದ್ರ ಜೊತೆಗಿದ್ದಂಥ ಓಸು ಕೂಡ್ಕೊಂಡು ನಮ್ಮನ ಕಡೆಯಕ್ಕೆ ಬೆನ್ನು ಹತ್ತವು. ಆದ್ರೆ ನಾವು ಆ ಮರಿ ಕಡೆ ಲಕ್ಷ್ಯ ಕೊಡೋದಿಲ್ಲ, ಅಲ್ಲಿ ಹೋಗೋದೂ ಇಲ್ಲ. ಅಲ್ಲಿ